ಸಂಸದ ಕೆ ಸುಧಾಕರ್ ಅವರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸವಾಲ್. ತ್ಯಾಗ ಬಲಿದಾನದಿಂದ ಲಭಿಸಿರುವ ಸ್ವಾತಂತ್ರ್ಯ. ಶಾಸಕ ಸುಬ್ಬಾರೆಡ್ಡಿ, ಸಾವಿರಾರು ದೇಶಭಕ್ತರು ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಲಭಿಸಿರುವ ಸ್ವಾತಂತ್ರ್ಯ ಉಳಿಸಿಕೊಂಡು ಹೋಗುವ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಪಟ್ಟಣದಲ್ಲಿ ಕೆಪಿಎಸ್ ಶಾಲೆಯ ಆವರಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರ ಜೀವನದಲ್ಲಿ ಇದೊಂದು ಮಹತ್ತರ ದಿನ. ಸುಮಾರು ವರ್ಷಗಳಿಂದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಲುಗಿದ ನಮ್ಮ ಜನತೆಗೆ ಗುಲಾಮಗಿರಿಯಿಂದ ಹೊರಬಂದ ಬಹಳಷ್ಟು ಅಭಿವೃದ್ಧಿಯತ್ತ ದಿನ ಇದು. ಇಂದಿನ ಯುವ ಜನತೆ ಶೈಕ್ಷಣಿಕ ಅವಧಿಯಲ್ಲಿ ಒಳ್ಳೆಯ ಶಿಕ್ಷಣ ಪಡೆದು ಭ್ರಷ್ಟಾಚಾರ, ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಶ್ರಮಿಸಬೇಕು ಹಾಗೂ ಯುವ ಪೀಳಿಗೆ ಉತ್ತಮ ಸದಾವಕಾಶಗಳೊಂದಿಗೆ ಸಾಗಬೇಕಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ನನಗೆ ಬಾಗೇಪಲ್ಲಿಯಲ್ಲಿ ಗುಡಿಬಂಡೆ ಹಾಗೂ ಚೇಳೂರು 3 ತಾಲೂಕುಗಳು ಅಭಿವೃದ್ಧಿ ಮಾಡಬೇಕು ಎಂಬ ಇಚ್ಛೆ ಹಾಗೂ ಅಭಿಮಾನ ಇದೆ. ಆದರೆ ಕೆಲವು ಪ್ರಚಾರ ಪ್ರಿಯರು ವಿನಾಕಾರಣ ಬಂದು ಪ್ರತಿಭಟನೆ ಮಾಡುವುದು, ಬಂದ್ ಮಾಡುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಾಧ್ಯಮದ ಮೂಲಕ ಶಾಸಕರು ಮನವಿ. ಸಂಸದ ಸುಧಾಕರ್ ಅವರೇ, ನೀವು ಕೂಡ ನಮ್ಮಂತೆ ಜನಪ್ರತಿನಿಧಿಗಳು. ಚೇಳೂರಿನಲ್ಲಿ ಸ್ವಲ್ಪ ಜಾಗ ತೋರಿಸಿ ಪಟ್ಟಣದಲ್ಲಿ ತಾಲೂಕು ಕಚೇರಿ ಮಾಡೋಣ. ಅದು ಬಿಟ್ಟು ನಿಮ್ಮ ಬಟರ್ ಮಾತುಗಳಿಗೆ ಹೆದರೋ ಶಾಸಕ ನಾನಲ್ಲ. ಜನರಿಗೆ ದಿಕ್ಕು ತಪ್ಪಿಸುವ ಸಲುವಾಗಿ ಚೇಳೂರು ತಾಲೂಕು ಕಚೇರಿ ಮುಂಭಾಗ ಸರ್ಕಾರಿ ಜಾಗ ಇದೆ ಎಂದು ಹೇಳುವುದು ಸರಿಯಲ್ಲ ಎಂದರು. ತಾವೆಲ್ಲರೂ ಈ ದೇಶದ ಅಭಿಮಾನಿಗಳಾಗಬೇಕು. ಯಾವುದೋ ಒಬ್ಬ ಹೀರೋಯಿನ್ ಅಭಿಮಾನಿ ಆಗೋದಲ್ಲ. ಈ ಭಾರತ ದೇಶ ಭಾರತಾಂಬೆಯ ಅಭಿಮಾನಿಯಾದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ಕೆಲಸ ತಾವೆಲ್ಲರೂ ಮಾಡಬೇಕು. ತಮ್ಮ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಒಳ್ಳೆ ಶಿಕ್ಷಣ ಪಡೆದು ಈ ದೇಶವನ್ನು ಮಾದರಿಯಾಗಿ ಕಟ್ಟಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ನಾನು ತಮಗೆ ವಿನಂತಿ ಮಾಡುತ್ತಾ, ನಮ್ಮೆಲ್ಲರ ಮುಖಂಡರು ಈ ಒಂದು ದೇಶದ ಬಗ್ಗೆ ಆಲೋಚನೆ ಮಾಡಬೇಕು. ನಮ್ಮ ದೇಶ ಇನ್ನಷ್ಟು ಮುನ್ನಡೆಯುವ ಬಗ್ಗೆ ನಮ್ಮೆಲ್ಲರ ಶ್ರಮ ಇರಬೇಕು, ದಾನ ಇರಬೇಕು. ಇವೆಲ್ಲ ತಾವು ಮಾಡಬೇಕು ಅಂತ ನಮ್ಮ ತಹಸೀಲ್ದಾರ್ ಶ್ವೇತಾ ಅವರು ಎಲ್ಲ ಕೇಳು ತಾವು ಬರಲೇಬೇಕು, ಮಾಡಬೇಕು ಎಂಬುದಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿಯಲ್ಲಿ ಸ್ವಲ್ಪ ತಡವಾಗಿ ಬರ್ತೀನಿ ಇಲ್ಲಿ ಬಂದಿದ್ದೀನಿ. ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಧ್ವಜಾರೋಹಣ ಮಾಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಹಾಗೆ ಒಂದು ಮಾತು, ನನಗಂತೂ
ದೇವರದಲ್ಲಿ ಬಾಗೇಪಲ್ಲಿಯಲ್ಲಿ ಗುಡಬಳ್ಳಿಯಲ್ಲಿ ಇದೆಲ್ಲರ ಬಗ್ಗೆ ಅಭಿಮಾನ ಇದೆ. ಈ ಭಾಗವನ್ನು ಡೆವಲಪ್ ಮಾಡಬೇಕು ಅಂತ ಆಶಯ ನನಗಿದೆ. ಆದರೆ ಕೆಲವರಿಗಾಗ ಈ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬರುವುದು ವಿನಾಕಾರಣ ಯಾವುದೋ ಒಂದು ಪ್ರತಿಭಟನೆ ಮಾಡೋದು, ಯಾವುದೋ ಒಂದು ಬಂದ್ ಮಾಡಿಸೋದು ನಿಮ್ಮ ಚಾಲನೆ ಆಗಿದೆ ಈ ನಗರ. ನಾನು ವಿನಂತಿ ಮಾಡ್ತೀನಿ. ಮತ್ತೆ ಮೊನ್ನೆ ಕೃಷ್ಣಬೈರೇಗೌಡರಿಗೆ 10 ಕೋಟಿ ರೂಪಾಯಿ ಪ್ರಜಾಸೌಧಕ್ಕೆ ಶಾಂಕ್ಷನ್ ಮಾಡ್ತೀನಿ. ನೀವೇನು ಮಾಡಿದ್ರಿ? ಈಗಿರುವಂತ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು 9 ಎಕರೆ ಜಾಗ ಇದೆ ಅಂತ ಹೇಳಿದ್ದೀರ. ದಯವಿಟ್ಟು ಇಲ್ಲೇ ಚಲಪತಿನೂ ಇದ್ದಾನೆ, ಹೋರಾಟಗಾರ, ಇನ್ನೂ ಹೇಳ್ತೀನಿ, ಆ ಜಮೀನಿಗೆ ತೋರಿಸಿ, ನಾನು ಮಾಡ್ತೀನಿ. ಅದನ್ನು ತೋರಿಸ್ತೀರಾ? ನೀವು ಮಾಡಿ, ನೀವು ಸುಮ್ಮನೆ ಪ್ರಾಣಿ ಸೃಷ್ಟಿ ಮಾಡಿದ್ರೆ ಅಲ್ಲಿ ಜಾಗನೇ ಇಲ್ಲ. ನಿಮಗೆ ಕಟ್ಟಡ ಮಾಡಿದ್ದೀರಾ? ನಾನು ನೇರವಾಗಿರ್ತೀನಿ. ನಾನು ಕೇರಳದ ಜನರ ಪರವಾಗಿ ನಾನು ಕೇರಳದಲ್ಲಿ ನಾನು ಮಾಡಬೇಕು ಅಂತ ಹಾಕಿದ್ದೀನಿ. ಈಗ ಒಂದು ಎಕ್ಸಾಂಪಲ್, ಮೇನ್ ರೋಡಲ್ಲಿ ಕೆಲವು ಮನೆ ಇದೆ, ಪಕ್ಕದ ಕಟ್ಟಬೇಕು ನಡುವಾಸ ಜಾಗಗಳನ್ನು ಏನ್ ಮಾಡಿದ್ರೆ ದೂರ ಕಟ್ಕೊಳ್ತೀನಿ. ಆ ಕೆಲಸ ನಾನು ಮಾತ್ರ ಮಾಡಿಕೊಡ್ತಿರೋದು. ನಾನಂತೂ ಹೋರಾಟಗಾರ ಚಲಪತಿ, ನೀವು ಇರ್ತೀರಾ, ಈ ಮೊನ್ನೆ ಏನ್ ಪ್ರತಿಭಟನೆ ಮಾಡಿ ಅವರು ಇರ್ತೀರಾ, ನೀವೆಲ್ಲ ಜಾಗ ಬಂದು ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ. ಒಂದು ತಿಂಗಳ ಟೈಮ್ ನಮ್ಮ ಎಲ್ಲ ಹೋರಾಟಗಾರರು ಕೇರಳದಲ್ಲಿರೆಲ್ಲ ನಮ್ಮ ಹಿರಿಯರಿಗೂ ನಿಮಗೂ ಒಂದು ತಿಂಗಳ ತನಕ ಕಾಯ್ತೀನಿ. ಕೇರಳದ ಜಾಗ ತೋರಿಸಿ ಕೇರಳದಲ್ಲೇ ಕಟ್ತೀನಿ. ಇಲ್ಲ ಅಂದ್ರೆ ವಿಧಿಯಿಂದ ಬೇರೆ ಕಡೆ ಕಟ್ಟಬೇಕಾಗ್ತದೆ. ನನಗೆ ಯಾವುದು ಯಾರೋ ಒಬ್ಬ ಬೇರೆಯವ್ರು ಮಾತನಾಡ್ತಾರಲ್ಲ, ಯಾರು ತೋರಿಸೋ ಯಾರೋ ಅಂತ ಎಮ್ಮೆಲ್ಲೆಗಳು 10 ಎಕರೆ ಜಮೀನಿಗೆ ಪಾಪ ಇರುತ್ತೆ, ಅವ್ರ ಅಪ್ಪಂದಿರಬೇಕು, ನನ್ನಂತೂ ಇಲ್ಲ. ನಾನು ಯಾವುದು ಆ ಥರ ಮಾಡಿ ನನ್ನ ಸ್ವಂತಕ್ಕೆ ನಾನು ಯಾವುದು ಮಾಡಲ್ಲ. ಅದರಿಂದ ನೇರವಾಗಿ ಹೇಳ್ತೀನಿ, ನನ್ನ ಸ್ವಾಧೀನಕ್ಕೆ ಯಾವುದೂ ಇಲ್ಲ, ಕೆಲವರನ್ನೇ ಮಾಡಬೇಕು ನನ್ನ ಆಸೆ. ಜಾಗ ಸಿಕ್ಕೈತೆ ದೂರ ಮಾಡ್ತೀನಿ. ಅನ್ಯತಾ ಇಲ್ಲಿರುವಂತ ಜನರಲ್ಲೇ ಒಂದು ಒಳ್ಳೆಯ ಜಾಗ 20-25 ಎಕರೆ ಸಿಕ್ಕಿದ್ರೆ ಆಡಳಿತಕ್ಕೆ ಇಲ್ಲೇ ಮಾಡಬೇಕು ಅಂತ ಶಾಸನ ಸೂಚನೆ ಕೊಡ್ತಿದ್ದೀನಿ. ನಾನು ಮೊನ್ನೆ ನಮ್ಮ ಸಂಸದರಾದ ಸುಧಾಕರ್ ಅವರು ಬಂದಿದ್ದಾರೆ, ಸಂತೋಷ. ನಾನು ಸುಧಾಕರ್ ಅವರಿಗೆ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ, ತಾವು ಬನ್ನಿ, ನೀವು ನನ್ನಂತಹ ಜನಪ್ರತಿನಿಧಿಗೆ ಒಂದು ಜಾಗ ತೋರಿಸಿ, ಇಲ್ಲೇ ಮಾಡೋಣ. ಅದನ್ನು ಬಿಟ್ಟು ಡ್ರಾಮ ಅಂತ ಕೆಲಸ ಬೇಡ. ನೀವು ನಿಮ್ಮ ಬಟ್ಟೆಗಳು ಸೇರಿ ಡ್ರಾಮ ಆಡಿದ್ರೆ ಅದಕ್ಕೆಲ್ಲ ಬೆಂಗಳೂರು ಎಮ್ಮೆಲ್ಲೆ ನಾನಲ್ಲ. ಯಾಕಂದ್ರೆ ನನಗೆ ಈ ಕೇರಳಕ್ಕೆ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋ ಬಗ್ಗೆ ನನಗೆ ಗೊತ್ತಿದೆ. ನಾನೇನು ನಿಮ್ಮ ತರ ಹೈಟೆಕ್ ಅಲ್ಲ, ಒಬ್ಬ ರೈತರ ಮಗ. ನನಗೇನು ಈ ತಾಲೂಕಲ್ಲಿ ಹುಟ್ಟಿದ್ದೀನಿ, ಈ ತಾಲೂಕಿಗೆ ನಾನು ಋಣ ತೀರಿಸಬೇಕು ಅಂತ ಎಮ್ಮೆಲ್ಲೆ ಆಗಿದ್ದೀನಿ. ನನಗೇನು ಐಶ್ವರ್ಯ ಆಡಂಬರ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಮೊನ್ನೆ ಮಾತನಾಡಿ ನಾವು ಯಾರ್ಯಾರು ಕೆಲಸಕ್ಕೆ ಬಂದಿರಲ್ಲ, ನಾವು ತಾಲೂಕಲ್ಲಿ ನಾನು ಎಮ್ಮೆಲ್ಲೆ ಆಗಿದ್ದೆ. ಆ ಸಮಯದಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಫೋಟೋ ಪೇಪರ್ ಹಾಕೋ ಜಾಗ ನನ್ನಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ನಾನು ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ತೋರಿಸುವಂತ ಎಮ್ಮೆಲ್ಲೆ ನಾನಲ್ಲ. ನನ್ನ ಕೆಲಸ ನಾನು ಮಾಡಿದ್ದೀನಿ, ನಾನು ತಾಲೂಕು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಕೌಸ್ತರ್, ಪಿಡಿಒ ಕೆ ವೆಂಕಟಾಚಲಪತಿ, ಇಒ ರಮೇಶ್, ವೃತ್ತ ನಿರೀಕ್ಷಕ ಜನಾರ್ದನ ಜ್ಞಾನೋದಯ, ಶಾಲೆ ಮುಖ್ಯ ಶಿಕ್ಷಕ ಈಶ್ವರ್ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ದಲಿತ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೌಸ್ತರ್, ಜಾಲಾರಿ ಸುರೇಂದ್ರ, ಕೆಜಿ ವೆಂಕಟರಮಣ, ನಾರಾಯಣಸ್ವಾಮಿ, ಸಾಹುಕಾರ್ ಶ್ರೀನಿವಾಸ ರೆಡ್ಡಿ, ಚಂದ್ರ, ನಯಾಜ್, ಸಾದಿಕ್, ಸೈಬರ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ ಎಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.